ವೆಲ್ಕಮ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ನನ್ನ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಒಂದೇ ತರ ಒಂದೇ ಸಮವಾಗಿ, ಅಂದ್ರೆ ಗಿಡ ಒಂಥರ ಬುಷಿ ಆಗಿ ಬಂದಿದೆ. ಮೊದ್ಲು ನನ್ನ ಗಿಡ ಎಲ್ಲ ಒಂಥರ ದೊಡ್ಡದಾಗಿ ಉದ್ದುದ್ದ ಹೇಗೆ ಬರ್ತಾ ಇದ್ದಿತ್ತು. ಇವಾಗ ಎಲ್ಲ ಟ್ರಿಮ್ ಮಾಡಿದ್ನಲ್ಲ, ಗಿಡ ಟ್ರಿಮ್ ಮಾಡಿದ್ಮೇಲೆ ಗಿಡ ಎಲ್ಲ ಒಂಥರ ನೋಡ್ಲಿಕ್ಕೆ ಒಂಥರ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಜಾಗನು ನೋಡಿ ಎಷ್ಟೆಷ್ಟು ಗ್ಯಾಪ್ ಇದೆ ನೋಡಿ. ಮೊದ್ಲು ಇಲ್ಲಿ ತನಕ ಇಲ್ಲ, ನಮ್ಗೆ ಈ ಕಡೆ ಪಾಸ್ ಆಗ್ಲಿಕ್ಕೆ ಆಗುದಿಲ್ಲ ಇದ್ದಿತ್ತು. ಇವಾಗ ನೋಡಿ ಎಲ್ಲ ಕಡೆನು ಫ್ರೀ ಆಗಿದೆ ಜಾಗ. ತುಂಬಾ ಜಾಗ ಇದೆ, ಎಲ್ಲ ಕಡೆನೂ ಜಾಗ ಇದೆ. ಮೊದ್ಲು ನಾನು ಜಾಸ್ತಿ ಅಂದ್ರೆ ಗಿಡನೆಲ್ಲ ಕಟ್ ಮಾಡ್ತಾ ಇರ್ಲಿಲ್ಲ. ಕಟ್ ಅಂದ್ರೆ ಮೇಲಿಗೆ ಕಟ್ ಮಾಡ್ತಾ ಇದ್ದೆ. ಅವಾಗ ಗಿಡ ಉದ್ದಕ್ ಬೆಳ್ಕೊಂಡ್ ಹೋಗ್ತಾ ಇದ್ದಿತ್ತು. ಹಾಗಾಗಿ ಗಿಡನು ಉದ್ದಕ್ ಬೆಳಿತಾ ಇದ್ದಿತ್ತು. ಮತ್ತೆ ಗಿಡಕ್ಕೆಲ್ಲ ತುಂಬಾ ಒಂಥರ ಆ ಎಲ್ಲ ಹತ್ರ ಹತ್ರ ಆಗಿ ಗಿಡಕ್ಕೆ ಮೊಗ್ಗಾಗ್ಲಿಕ್ಕೂ ಒಂಥರ ಗಿಡಗಳಿಗೂ ಒಂಥರ ತೊಂದ್ರೆ ಆಗ್ತಿದ್ದಿತ್ತು. ಇವಾಗ ನಾನು ಟ್ರಿಮ್ ಮಾಡಿದ್ಮೇಲೆ ಒಂಥರ ಗಿಡ ಎಲ್ಲ ನೋಡ್ಲಿಕ್ಕೆ ಒಂಥರ ಚೆನ್ನಾಗ್ ಬಂದಿದೆ ಇವಾಗ. ಮತ್ತೆ ನಾನು ಇವತ್ತು ಏನಂದ್ರೆ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ ಅಂದ್ರೆ, ನಾನು ಮಲ್ಲಿಗೆ ಗಿಡದಲ್ಲಿ ಒಂದು ದೊಡ್ಡದ ಎಲೆ, ಒಂದು ಚಿಕ್ಕದ ಎಲೆ ಅಂದ್ರೆ ಈ ತರ ಎಲೆ ನೋಡಿ, ಎಷ್ಟು ಚಿಕ್ಕದಿದೆ ನೋಡಿ. ಇದ್ರಲ್ಲಿ ಎಷ್ಟು ಚಿಕ್ಕದಾಗಿ ಎಷ್ಟು ಮೊಗ್ಗು ಬಂದಿದೆ ನೋಡಿ. ಇದ್ರಲ್ಲಿ ಕಲರ್ ಹಾಗೆ ನೋಡಿ ಹೇಗಿದೆ ನೋಡಿ. ಇದ್ರಲ್ಲಿ ತುಂಬಾ ಆಗುತ್ತೆ ಇದ್ರಲ್ಲಿ. ಇದೊಂದು ಗಿಡ. ಮತ್ತೆ ಈ ಗಿಡ ನೋಡಿ, ಇದು ನೋಡಿ ಎಷ್ಟು ಚಿಕ್ಕ ಎಲೆ ನೋಡಿ. ಇದ್ರ ಎಲೆ ನೋಡಿ, ಮಲ್ಲಿಗೆ ಗಿಡದ ಎಲೆ ನೋಡಿ ಎಷ್ಟು ಚಿಕ್ಕದಾಗಿದೆ ನೋಡಿ. ಮತ್ತೆ ಇಲ್ಲಿ ನೋಡಿ, ಅದ್ರ ಚಿಕ್ಕದ ಗಿಡ ಎಲೆಕ್ಕಿಂತ ಈಗ ದೊಡ್ಡದ ಎಲೆ ತೋರಿಸ್ತಾ ಇದ್ದೇನೆ ನಾನು. ವ್ಯತ್ಯಾಸ ನೋಡಿ, ಇದು ದೊಡ್ಡ ಎಲೆ ನೋಡಿ. ದೊಡ್ಡದಂದ್ರೆ ಇದು ಸ್ವಲ್ಪ ಆದ್ರೂ ಪರವಾಗಿಲ್ಲ. ಇಲ್ಲಿ ತೋರಿಸ್ತೀನಿ ಬನ್ನಿ. ಇದ್ರಲ್ಲಿ ನೋಡಿ ಎಷ್ಟು ದೊಡ್ಡ ಎಲೆ ಇದೆ ನೋಡಿ. ಇಷ್ಟಿಷ್ಟು ದೊಡ್ಡ ಎಲೆ ನೋಡಿ. ಇದ್ರಲ್ಲಿ ತುಂಬಾ ದೊಡ್ಡ ಎಲೆ ಬಂದಿದೆ. ಇದ್ರಲ್ಲಿ ವ್ಯತ್ಯಾಸ ಏನಂದ್ರೆ, ಎಲೆ ತುಂಬಾ ದೊಡ್ಡದಾಗಿದ್ರೆ ಮೊಗ್ಗು ಜಾಸ್ತಿ ಬರುವುದಿಲ್ಲ, ತೆಳ್ಳಗ್ ಮೊಗ್ಗು ಬರುತ್ತೆ. ಆದ್ರೆ ಅದೇ ಗಿಡದ ಚಿಕ್ಕ ಎಲೆ ಬಂದ್ರೆ ಗಿಡ ತುಂಬಾ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ. ಅದ್ರಲ್ಲಿ ಮೊಗ್ಗು ಹಾಗೆ ತುಂಬಾ ಮೊಗ್ಗು ಬರುತ್ತೆ. ಇಲ್ಲಿ ನೋಡಿ, ಉದಾಹರಣೆಗೆ ಇಲ್ಲೊಂದು ಗಿಡ ಇದೆ ನೋಡಿ. ಮತ್ತೆ ಇದರಲ್ಲೂ ಹಾಗೆ ನೋಡಿ, ಇದು ಏನು ಇಲ್ಲ, ಎಲ್ಲ ಒಣಗಿ ಹೋಗಿ ಗಿಡ ಸಾಯುವಂತ ಪರಿಸ್ಥಿತಿಯಲ್ಲಿ ಇದ್ದಿತ್ತು. ಅದನ್ನ ನಾನು ಎಲ್ಲ ಗೊಬ್ಬರ ಹಾಕಿದ್ಮೇಲೆ ಗಿಡ ಚೆನ್ನಾಗ್ ಬಂದಿತ್ತು. ಇವಾಗ ಇದ್ರಲ್ಲಿ ಹಾಗೆ ಎಲ್ಲಕ್ಕಿಂತ ಗಿಡದಲ್ಲಿ ಜಾಸ್ತಿ ಮೊಗ್ಗಾಗುದೇ ಇದ್ರಲ್ಲಿ. ಇದು ಸಾಯು ಸ್ಟಾರ್ಟ್ ಆಗಿದ್ದಾಗ ನಾನು ಗೊಬ್ಬರ ಹಾಕಿದ್ಮೇಲೆ ಸರಿ ಬಂದಿತ್ತಲ್ಲ. ಇವಾಗ ನೋಡಿ ಚಿಕ್ಕ ಎಲೆ, ಇದ್ರಲ್ಲಿ ಇಷ್ಟು ಚಿಕ್ಕ ಎಲೆ ಆದ್ರೂ ಮೊಗ್ಗು ತುಂಬಾ ಬರುತ್ತೆ ಇದ್ರಲ್ಲಿ. ಹಾಗಾದ್ರೆ ಈ ಗಿಡದಲ್ಲಿ ನೋಡಿ ಒಂದು ಮೊಗ್ಗು ಕಾಣುದಿಲ್ಲ ನೋಡಿ. ಇವತ್ ನನಗೆ ಇದ್ರಲ್ಲಿ ಒಂದ್ ಮೊಗ್ಗು ತೆಗ್ದಿದ್ದೆ ನಾನು. ಇಟ್ಟಿದ್ದೆ ನೋಡಿ ಇಲ್ಲಿ. ಇದ್ರಲ್ಲಿ ಒಂದ್ ಮೊಗ್ಗು ತೆಗ್ದಿದ್ದೆ, ಒಂದೇ ಮೊಗ್ಗು, ಎರಡು ಅಷ್ಟೇ. ಮತ್ತೆ ಇದು ನೋಡಿ ದೊಡ್ಡ ಎಲೆ. ಗಿಡ ತುಂಬಾ ಬುಷಿಯಾಗಿ ಬಂದಿದೆ ನೋಡಿ. ಎಲೆ ಮಾತ್ರ ತುಂಬಾ ದೊಡ್ಡದು, ಮೊಗ್ಗಿಲ್ಲ ನೋಡಿ. ಎಷ್ಟೆಷ್ಟು ಎಲೆ ದೊಡ್ಡದಿದೆ ನೋಡಿ. ಬರೀ ಎಲೆನೇ ಇದೆ ನೋಡಿ. ಈ ತರ ಇಷ್ಟು ದಪ್ಪಗೆ ಎಲೆ ಬರಬಾರ್ದು. ಈ ದಪ್ಪ ಎಲೆ ಬಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಇದ್ರಲ್ಲಿ ನಾವು ಇಷ್ಟು ದಪ್ಪಗೆ ಎಲೆಗೆ ಬಂದ್ರೆ ಇದ್ರಲ್ಲಿ ಮಧ್ಯೆ ಒಂದೊಂದು ಎಲೆ ಹೀಗೆ ಒಂದೊಂದು ಎಲೆನ ತೆಗ್ದ್ರೆ ಆಯ್ತು. ಎಲೆ ತೆಗ್ದಿದ್ರೆ ಎಲೆ ತೆಳ್ಳಗ್ ಬರುತ್ತೆ. ಎಲೆ ತೆಳ್ಳಗ್ ಬಂದ್ರೆ ಅಲ್ಲೇ ಮತ್ತೆ ಚಿಗುರು ಬಂದು ಮೊಗ್ಗಾಗ್ಲಿ ಸ್ಟಾರ್ಟ್ ಆಗತ್ತೆ. ಬರೀ ಎಲೆನೆ ತುಂಬಿಕೊಂಡ್ರೆ ಮೊಗ್ಗು ಅಂತೂ ಆಗುವುದೇ ಇಲ್ಲ. ನಾನು ಎಲ್ಲ ಪರೀಕ್ಷೆ ಮಾಡಿ ನೋಡಿದೆ ನಾನು. ಇದರಲ್ಲಿ ಮೊಗ್ಗಂತೂ ಆಗುವುದೇ ಇಲ್ಲ. ಮತ್ತೆ ಈ ಗಿಡ ನೋಡಿ, ಇದು ಹಾಗೆ. ಇದರಲ್ಲಿ ಎಲೆ ಸ್ವಲ್ಪ ಚಿಕ್ಕದಿದೆ, ಆದ್ರೆ ಮೊಗ್ಗಾಗುದಿಲ್ಲ ಅಂದ್ರೆ ಇದ್ರಲ್ಲಿ ಬರೀ ಎಲೆನೇ ಇದೆ. ಎಲೆ ಬಿಟ್ರೆ ಇನ್ನು ಚಿಗುರು ಬರ್ತಾ ಇದೆ ನೋಡಿ. ಮತ್ತೆ ಕಲ್ಲರು ಹಾಗೆ ಗ್ರೀನ್ ಆಗಿ ಇದೆ, ಡಾರ್ಕ್ ಗ್ರೀನ್ ಇದೆ. ಮೊಗ್ಗು ತುಂಬಾ ಡಾರ್ಕ್ ಗ್ರೀನ್ ಆಗಿ ಇದೆ ನೋಡಿ. ಇದ್ರಿಂದ ಈ ತರ ಇದ್ರೆ ಮೊಗ್ಗು ಆಗುವುದೇ ಇಲ್ಲ. ನಾನು ಒಂದ್ಸಲ 5 ತಿಂಗಳಲ್ಲಿ ನೋಡಿ ಆಯ್ತು. ನನ್ ಎಷ್ಟು ದಿನದಿಂದ ನೋಡ್ತಾ ಇದ್ದೆ. ಗೊಬ್ಬರ ಎಲ್ಲ ಹಾಕಿದ್ದೆ. ಒಂದ್ಸಲ ಸ್ವಲ್ಪ ಮೊಗ್ಗಾಗಿತ್ತು, ಆಮೇಲೆ ಮೊಗ್ಗ ಆಗ್ಲೇ ಇಲ್ಲ. ಹೀಗೆ ಚಿಗುರುವುದು, ಹಾಗೆ ಎಲೆ ಎಲ್ಲ ಒಂಥರ ಗ್ರೀನ್ ಕಲರ್ ಆಗುದು. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಇದನ್ನ ನಾವು ಎಲೆ ಮಧ್ಯೆ ಒಂದೊಂದು ಇಷ್ಟು ದಪ್ಪಗೆ ಎಲೆ ಬಿಡ್ಬಾರ್ದು. ಈ ಮಧ್ಯೆ ಒಂದೊಂದು ಎಲೆ ಈ ತರ ಮಾಡಿ ತೆಗ್ದ್ರೆ ಆಯ್ತು ನೋಡಿ. ಈ ತರ ಎಲ್ಲ ಒಂದೊಂದ್ ಎಲೆ ತೆಗ್ದು ಇದನ್ನ ತೆಳ್ಳು ಮಾಡ್ಬೇಕು. ಎಲೆ ಮಾತ್ರ ಮಲ್ಲಿಗೆ ಗಿಡದ ಇದು ಎಲೆ ಮಾತ್ರ ತೆಳ್ಳಗಿರ್ಬೇಕು. ಇದ್ರಲ್ಲಿ ಇಷ್ಟು ಎಲೆ ಬರಬಾರ್ದು. ಎಲೆ ತೆಳ್ಳಗಿದ್ದಷ್ಟಕ್ಕೂ ಒಳ್ಳೇದು ಮಲ್ಲಿಗೆ ಗಿಡಕ್ಕೆ. ಮಲ್ಲಿಗೆ ಗಿಡದಲ್ಲಿ ಎಲೆ ಯಾವತ್ತು ಜಾಸ್ತಿ ಇರಬಾರ್ದು. ಜಾಸ್ತಿ ಇದ್ರೆ ಮೊಗ್ಗು ತುಂಬಾ ಕಮ್ಮಿ ಆಗುತ್ತೆ. ಮತ್ತೆ ಈ ಗಿಡ ನೋಡಿ, ಇಲ್ಲಿದೆ ನೋಡಿ.
ಇದ್ ನೋಡ್ಲಿಕ್ಕೆ ಏನು ಅಷ್ಟೊಂದು ಏನು ಚೆನ್ನಾಗಿಲ್ಲ. ಇದ್ರಲ್ಲಿ ಎಷ್ಟು ಬೆಳಿಗ್ಗೆ ಒಂದು 20-25 ಮೊಗ್ಗು ಸಿಗುತ್ತೆ. ಗಿಡದಲ್ಲಿ ನೋಡಿದ್ರೆ ಏನು ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ಇದ್ರಲ್ಲಿ ಮೊಗ್ಗು ಬರುತ್ತೆ. ಈ ಗಿಡ ನೋಡಿ ಎಷ್ಟು ನೆಲ್ಲ ಚೂಟಿ ಚೂಟಿ ಎಗೆ ಹೊಡೆದಿದೆ ನೋಡಿ. ಎಷ್ಟೊಂದು ಎಗೆ ಬಂದಿದೆ ನೋಡಿ. ನನ್ಗೆ ಈಗ ನಾನು ಅಷ್ಟು ಗೊಬ್ಬರ ಎಲ್ಲ ನಾನು ಇದು ಟಾನಿಕ್ ಸಾಲ್ಟ್ ಹಾಕಿದ್ದೆ, ಮತ್ತೆ ಮೀನಿನ ಗೊಬ್ಬರ ಹಾಕಿದೆ, ಮತ್ತೆ ಸಮೃದ್ಧಿ ಪೌಡರ್ ಹಾಕಿದ್ದೆ, ಮತ್ತೆ ನೆಲಗಡ್ಲಿ ಹಿಂಡಿನೂ ನೆನೆ ಹಾಕ್ಲಿಲ್ಲ, ನಾನು ಹಾಗೆ ಹಾಕಿದ್ದು. ಅಷ್ಟು ಹಾಕಿದ ಮೇಲೆ ಗಿಡ ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಇವಾಗ ನೋಡಿ ಗಿಡ ನಾನು ಚೂಟಿ ಮೊಗ್ಗಾದಾಗೂ ಚೂಟಿ ತೆಗ್ದಿದ್ನಲ್ಲ, ಗಿಡ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಇದ್ರಲ್ಲಿ. ಮತ್ತೆ ನೋಡಿ ನಾನು ಎಲ್ಲ ಗಿಡನ ಅದ್ ಹಾಕಿದ್ಮೇಲೆ ನನ್ ಗಿಡದ್ದು ಎಗೆ ಒಣಗು ಸಮಸ್ಯೆನೇ ಇಲ್ಲ ನೋಡಿ. ಯಾವ ಗಿಡದಲ್ಲೂ ಎಗೆ ಒಣಗುದಿಲ್ಲ. ಅಂದ್ರೆ ಎಲ್ಲಾ ಗಿಡನು ಚಿಗುರುದು, ಎಗೆ ಒಣಗುದು, ಸಾಯೋದು ಅಷ್ಟಾಗಿ ನನ್ ಗಿಡ. ಹಾಗಾಗಿ ನನ್ ಮೊಗ್ಗು ತುಂಬಾ ಕಮ್ಮಿ ಸಿಗ್ತಾ ಇದ್ದಿತ್ತು. ಎಲ್ಲ ಗಿಡನು ಹಾಗೆ ಎಗೆ ಒಣಗಿ ಎಲ್ಲ ಎಗೆನು ಸಾಯ್ತಿತ್ತು. ಅಷ್ಟು ಹಾಕಿದ್ಮೇಲೆ ಗಿಡದ ಎಗೆ ಒಣಗು ಸಮಸ್ಯೆ ಕೇಳೋದೇ ಬೇಡ ಇವಾಗ. ಎಗೆ ಒಣಗುವುದೇ ಇಲ್ಲ. ಇಲ್ಲಾಂದ್ರೆ ಮೊದ್ಲು ಚಿಗುರು ಬಂದ ಕೂಡ್ಲೆ ಅಲ್ಲೇ ಚಿಗುರಿ ಬಾಡಿ ಅಲ್ಲೇ ಒಣಗಿ ಹೋಗ್ತಾ ಇದ್ದಿತ್ತು. ಇವಾಗ ಆ ಸಮಸ್ಯೆ ಇಲ್ಲ ನಮ್ಗೆ. ಇವಾಗ ನೋಡಿ ಎಲ್ಲ ಗಿಡನು ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲ ಗಿಡನು ಯಾವ ತೊಂದ್ರೆನೂ ಇಲ್ಲ ನೋಡಿ. ಎಲ್ಲ ಕಲರ್ ಎಲ್ಲ ಒಂದೇ ತರ ಕಲರ್ ಇದೆ. ಇದು ಒಂದು ಕಲರ್ ಮಾತ್ರ ಚೇಂಜ್ ಇದೆ. ಇದು ಮಣ್ಣಿನ ಮಿಸ್ಟೇಕ್ ಇರ್ಬಹುದು. ನಾನು ಇದಕ್ಕೆ ಕೆಂಪು ಮಣ್ಣು ಹಾಕಿಲ್ಲ. ನಿಮ್ಗೆ ಹಿಂದಿನ ವಿಡಿಯೋದಲ್ಲೂ ನಾನು ಹೇಳಿದ್ದೆ, ಮಣ್ಣು ನಾನು ಹಾಕ್ಲೇ ಇಲ್ಲ, ಅದೇ ಮಣ್ಣಿದೆ. ಆದ್ರೂ ಸ್ವಲ್ಪ ಮೊಗ್ಗು ಆಗ್ತಾ ಇತ್ತು. ಇದ್ರಲ್ಲಿ ಕಲರ್ ಫುಲ್ ಚೇಂಜ್ ಇದೆ. ಹಾಗೆ ಇಲ್ಲೊಂದು ಗಿಡ ನೋಡಿ, ಇದು ಏನಾಗಿದೆ ಅಂತ ಗೊತ್ತಿಲ್ಲ. ಇದ್ರಲ್ಲಿ ನೀರ್ ನಿಂತು ಒಣಗಿದಂತೂ ಗೊತ್ತಿಲ್ಲ. ಗಿಡ ಕೊಳ್ತು ಹೋಗಿತ್ತು ಏನಂತೂ ಗೊತ್ತಿಲ್ಲ. ಇದೊಂದ್ ಗಿಡ ಹೋಗಿದೆ. ಪರವಾಗಿಲ್ಲ, ಹೋದ್ರೆ ಮುಂದಿನ ವರ್ಷ ಗಿಡ ಮಾಡ್ಕೊಂಡ್ರೆ ಆಯ್ತು. ಆದ್ರೆ ನಂದು 50 ಗಿಡದಲ್ಲಿ ಒಂದು 3-4 ಗಿಡ ಕಮ್ಮಿ ಆಗಿದೆ. 3-4 ಗಿಡ ಕಮ್ಮಿ ಆಗಿದೆ ಅಂದ್ರೆ ಗಿಡದಲ್ಲಿ ಸ್ವಲ್ಪ ಅಂದ್ರೆ ಕೆಲವು ಗಿಡ ಒಂದ್ ಗಿಡ ಇದ್ರು ಎಗೆ ಒಣಗಿ ಗಿಡ ಸತ್ತಿದ್ದಲ್ಲ. 1-2 ಗಿಡ ನಾನು ನಮ್ಮ ಯಜಮಾನ್ರು ಫ್ರೆಂಡ್ಸ್ ಬೇಕಂತ ಹೇಳಿದ್ರು. ಅವ್ರಿಗೆ 2 ಗಿಡ ಸ್ವಲ್ಪ ದೊಡ್ಡ ಗಿಡನೇ ಕೊಟ್ಟಿದ್ದೆ. ಅದ್ರ ಮತ್ತೆ ಗಿಡ ಚಿಕ್ಕ ಗಿಡ ಇರ್ಲಿಲ್ಲ. ನಾನು ದೊಡ್ಡ ಗಿಡನ ಕಿತ್ತು ಕೊಟ್ಟೆ. ಮತ್ತೆ ಅವ್ರು ಕೇಳಿ ಆಯ್ತಲ್ಲ ಅಂತೇಳಿ ಕೊಟ್ಟೆ. ಹೆಂಗು ನಂಗೆ ಈ ವರ್ಷ ಹೂವು ತುಂಬಾ ಕಮ್ಮಿ ಅಲ್ಲ. ನನಗೆ ಹೂವಿನ ಆಸೆನೆ ಬಿಟ್ಟಿದ್ದೆ ನಾನು. ನಂಗೆ ಹೂ ಸಿಗ್ಲಿಲ್ಲ ಅಲ್ಲ. ಅದಕ್ಕೆ ನಾನು ಮುಂದಿನ ವರ್ಷ ಗಿಡ ಮಾಡ್ಕೊಂಡ್ರೆ ಆಯ್ತಂತೇಳಿ ನಾನು ಅವ್ರಿಗೆ 2 ಗಿಡ ದೊಡ್ಡದ ಗಿಡ 2 ಕೊಟ್ಟಿದ್ದೆ. ಮತ್ತೆ ಗಿಡ ಅಂದ್ರೆ ನನ್ಗೆ ಈ ವರ್ಷ ಮಲ್ಗಿ ಗಿಡದಲ್ಲಿ ಈ ರೋಗ ಬಂದು ಗಿಡ ಹಾಳಾಗಿದ್ದಂದ್ರೆ ಇದು ಒಂದ್ ಗಿಡ ನೋಡಿ. ಇದೊಂದ್ ಗಿಡನ ಉಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಉಳಿಬಹುದು ಅನ್ಸುತ್ತೆ. ಇದನ್ನೆಲ್ಲ ಕಟ್ ಮಾಡಿ ತೆಗ್ದ ಮೇಲೆ ಉಳಿಬಹುದು, ಹೇಳಲಿಕ್ಕೆ ಆಗುದಿಲ್ಲ. ಇಷ್ಟ ಟೈಮರು ಇದ್ರ ಚಿಗುರುದು ಇಲ್ಲ, ಮೊಗ್ಗು ಬರ್ಲೂ ಇಲ್ಲ. ಎಲ್ಲ ಗಿಡನು ಒಂದೇ ತರ ಆಗಿದೆ ನೋಡಿ. ಇಲ್ಲೆಲ್ಲ ನೋಡಿ, ಇದೆಲ್ಲ ಹಾಗೆ ಇದ್ದದ್ ಗಿಡ. ಇದೆಲ್ಲ ನೋಡಿ ಯಾವ ತರ ಆಗಿದೆ, ಏನೋ ತಾಗಿ ಏನೋ ಕಟ್ಟಾಗಿರ್ಬೇಕಾ. ಇದು ನೋಡಿ ಎಲ್ಲ ಗಿಡನು ಹಾಗೆ ನೋಡಿ. ಎಲ್ಲ ಗಿಡನು ಚೆನ್ನಾಗಿ ಬಂದಿದೆ. ಮತ್ತೆ ನಾನು ಇವತ್ತು ನಾನೊಂದು ವಿಡಿಯೋ ಹಾಕೋದು ತುಂಬಾ ಲೇಟ್ ಆಗಿದೆ. ಯಾಕಂದ್ರೆ ನಂಗೆ ಅಂದ್ರೆ ಮೊಗ್ಗು ಗಿಡದಲ್ಲಿ ತುಂಬಾ ಕಮ್ಮಿ ಇದೆಯಲ್ಲ. ಮೊಗ್ಗೇನು ಹೆಚ್ಚು ಮೊಗ್ಗು ಸಿಗ್ತಾ ಇಲ್ಲ. ಗಿಡ ಚೆನ್ನಾಗ್ ಬಂದಿದೆ. ಗಿಡದ ಸಮಸ್ಯೆ ಏನು ಇಲ್ಲ ಇವಾಗ. ಗಿಡ ತುಂಬಾ ಚೆನ್ನಾಗಿದೆ. ಮೊಗ್ಗು ಮಾತ್ರ ತುಂಬಾ ಕಮ್ಮಿ ಸಿಗ್ತಾ ಇತ್ತು. ಅದಕ್ಕೋಸ್ಕರ ನನ್ಗೆ ವಿಡಿಯೋ ಮಾಡ್ಲಿಕ್ಕೆ ಮನ್ಸು ಬರ್ಲಿಲ್ಲ. ನನ್ಗೆ ಮೊಗ್ಗಾಗಿದ್ರೆ ವಿಡಿಯೋ ಮಾಡ್ತಾ ಇರೋ ಅನ್ಸುತ್ತೆ. ಇಲ್ಲಾಂದ್ರೆ ಮಾಡ್ಲಿಕ್ಕೆ ಮನ್ಸು ಬರುದಿಲ್ಲ. ನಾನು ಬೆಳಿಗ್ಗೆ ಮೊಗ್ಗು ತೆಗಿಲಿಕ್ ಬಂದಿದ್ದೆ. ಆದ್ರೂ ನೋಡಿ ತೆಳ್ಳಗ್ ಮೊಗ್ಗು ಇರುತ್ತೆ ಇದ್ರಲ್ಲಿ ನೋಡಿ. ಈ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹಾಗೆ ಮೊಗ್ಗು ತುಂಬಾ ಕಮ್ಮಿ. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ದ ಗಿಡ. ಎಲೆ ತುಂಬಾ ಇದೆ ನೋಡಿ, ದೊಡ್ಡ ಎಲೆ ನೋಡಿ. ಇದ್ರಲ್ಲೆಲ್ಲ ಎಲೆ ಎಲ್ಲ ದೊಡ್ಡದಿದೆ ನೋಡಿ. ಇದ್ರಲ್ಲಿ ಎಲೆ ತುಂಬಾ ಆಗಿದ್ರೆ ಒಂದೊಂದ್ ಎಲೆ ಮಧ್ಯ ಒಂದೊಂದ್ ಎಲೆ ತೆಗ್ದಿದ್ರೆ ಎಲೆ ತುಂಬಾ ಅವಾಗ ತೆಳ್ಳಗಾದಾಗ ಗಿಡದಲ್ಲಿ ಮೊಗ್ಗು ಬರುತ್ತೆ ಅವಾಗ. ಹಾಗೆ ನೋಡಿ, ಮತ್ತೆ ಅಲ್ಲಿ ನೋಡಿ 2 ಗಿಡ ಇದೆ. ಇದ್ರಲ್ಲಿ ಜಾಸ್ತಿ ನಾನು ಟ್ರಿಮ್ ಮಾಡಿಲ್ಲ. ಅವತ್ತು ಫಸ್ಟಿಗೆ ನಾನು 2 ಗಿಡ ಕಟ್ ಮಾಡಿದ್ರೆ ಚಿಗುರ್ತಾ ಇಲ್ವಾ ಅಂತೇಳಿ ಕಟ್ ಮಾಡಿದ್ದು. ಚಿಗುರು ಬಂದಿದೆ, ಆದ್ರೆ ಮೇಲೆ ಟ್ರಿಮ್ ಮಾಡಿದೆ ನಾನು. ಗಿಡ ಚೆನ್ನಾಗಿ ಚಿಗುರು ಬಂದು ಮೊಗ್ಗು ಆಗಿತ್ತು. ಇವಾಗ ಎಲ್ಲ ಗಿಡನು ಸರಿ ಹೋಗಿದೆ. 2 ಗಿಡ ಮಾತ್ರ ಜಾಸ್ತಿ ಚಿಗುರುವುದು ಇಲ್ಲ, ಮೊಗ್ಗು ಬರುವುದು ಇಲ್ಲ ಇದ್ರಲ್ಲಿ. ಈ ವರ್ಷದ
ಕೆಲ್ಸ ಆಯ್ತು. ಇನ್ನು ಬರೋದು ನಮ್ಗೆ ಆ ಇನ್ನು ಬರುದು ಇವಾಗ ಇದು ಮೇ ಅಲ್ವಾ, ಜೂನ್, ಇನ್ನು ಒಂದು 15-20 ದಿನದೊಳಗೆ ಮಳೆಗಾಲ ಸ್ಟಾರ್ಟ್ ಆಗತ್ತೆ. ನಾವ್ ಇನ್ನು ಹೂವಿನ ಗಿಡಕ್ಕೆ ಏನು ಅಷ್ಟು ಬೇಕಾದ್ದೆಲ್ಲ ಹಾಕ್ಬೇಕಂತೇಳಿ ಏನಿಲ್ಲ. ಇನ್ನೊಂದು 15 ದಿನಕ್ಕಾಗುವಷ್ಟು ಏನಾದ್ರು ಗೊಬ್ಬರ ಎಲ್ಲ ಹಾಕ್ಬಹುದು. ಮತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಕಡೆ ಎಲ್ಲ ನೋಡಿ, ಇದ್ರಲ್ಲಿ ಮೊನ್ನೆ ನಾನು ನಮ್ಮ ಯಜಮಾನ ಫ್ರೆಂಡ್ಸ್ಗೆ 2 ಗಿಡ ಕೊಟ್ಟೆ ಅಂತ ಹೇಳಿದ್ನಲ್ಲ. ಇದ್ರಲ್ಲೇ ಇದ್ರ ಜೊತೆನೆ ಇದ್ದಿತ್ತು 2 ಗಿಡ. ಇದು ಒಂದ್ ಗಿಡ, ಇನ್ನೊಂದ್ ಗಿಡ. ಅದು ಇದಕ್ಕಿಂತ ದೊಡ್ಡ ಗಿಡ. ಒಂದೇ ಪಾಟ್ ಅಲ್ಲಿ ನೆಟ್ಟಿದ್ದೆ ನಾನು. ಪಾಟ್ ಇಲ್ಲ, ನನ್ನ ಗ್ರೋ ಬ್ಯಾಗ್ ಇದೆ, ಪಾಟ್ ಇಲ್ಲ. ನಾನು ಅದಕ್ಕೆ ಒಂದೇ ಪಾಟ್ ಅಲ್ಲಿ ನೆಟ್ಟಿದ್ದೆ. ಅದೇನಾಯ್ತು, ಮೊಗ್ಗು ಚೆನ್ನಾಗ್ ಬರ್ತಾ ಇತ್ತು. ಅವ್ರಿಗೆ ಗಿಡ ಕೇಳಿದ್ಮೇಲೆ ನಂಗೆ ಇಲ್ಲ ಅಂತ ಹೇಳಲಿಕ್ ಮನ್ಸ್ ಬರ್ಲಿಲ್ಲ. ಅದಕ್ಕೆ ನಾನು ಅವರಿಗೆ 2 ಗಿಡ, ದೊಡ್ಡ ಗಿಡ ಕಿತ್ಕೊಟ್ಟೆ. ಇದ್ರಲ್ಲಿರೋದು ಒಂದ್ ಗಿಡ, ಇದ್ರಲ್ಲಿರೋದು ಒಂದ್ ಗಿಡ ಕೊಟ್ಟೆ. ಇದ್ರಲ್ಲಿರೋ ಗಿಡ ಚೆನ್ನಾಗ್ ಮೊಗ್ಗಾಗ್ತಾ ಇತ್ತು, ಅದನ್ನ ಕಿತ್ಕೊಟ್ಟೆ. ಈಗ ಬೇರೆ ಗಿಡನ, ಇದ್ರಲ್ಲಿ ಒಂದ್ ಗಿಡ ಇದ್ದಿತ್ತು, ಇದ್ರಲ್ಲಿ ಒಂದ್ ಗಿಡ ಇದ್ದಿದ್ನ ಇಕ್ ಹಾಕಿದ್ದೆ. ಇದು ಅಷ್ಟೊಂದ್ ಚೆನ್ನಾಗಿಲ್ಲ ಗಿಡ, ಹಾಕಿಡಿದೆ. ಇದು ಮುಂದೆ ಚೆನ್ನಾಗ್ ಚಿಗುರ್ಬಹುದು. ಮತ್ತೆ ನೋಡಿ, ನಮ್ಮ ಅಕ್ಕನ ಮಗಳು ಅಕ್ಕನ ಮೊಮ್ಮಗಳು, ಅಂದ್ರೆ ನನಗೆ ಮೊಮ್ಮಗಳು ಆತ್ತು. ಅವಳು ನೋಡಿ, ನಾನು ಅವಳ ಹತ್ರ ಮಾತಾಡ್ಲಿಲ್ಲ ಅಂತೇಳಿ ಸಿಟ್ ಮಾಡ್ಕೊಂಡಿದ್ದಾಳೆ ನೋಡಿ. ಅಯ್ಯನ್ಸಿ ಇವಾಗ ನೋಡಿ ನಗು ಬಂತ ಅವಳಿಗೆ. ನೋಡಿ ಫ್ರೆಂಡ್ಸ್, ಮತ್ತೆ ನಾವು ಗಿಡಗಳ ಅಂದ್ರೆ ಆರೈಕೆ ಮಾಡುದಂದ್ರೆ ಹಾಗೆ. ನಾವು ಗಿಡನ ಇದ್ರಲ್ಲಿ ಮೊಗ್ಗು ಹೆಚ್ಚು ಆಗ್ತಾನೆ ಇರ್ಲಿಲ್ಲ. 2 ಗಿಡದಲ್ಲಿ ಮೊಗ್ಗು ಕೇಳಲಿಕ್ಕೆ ಇಲ್ಲ. ಗಿಡ ಮಾತ್ರ ಒಂಥರ ಎಲೆ ಚಿಕ್ಕ ಎಲೆ ಬಂದು, ಎಲೆ ಎಲ್ಲ ಒಂಥರ ಬ್ಲ್ಯಾಕ್, ಕೆಳಗಡೆ ಫುಲ್ ಬ್ಲ್ಯಾಕ್ ಆಗಿದ್ದಿತ್ತು. ನಾನ್ ಯಾಕೆ ಈ ತರ ಹೇಳಿದ್ದೆ ಅಂದ್ರೆ, ಗಿಡದ ಎಲೆ ಎಲ್ಲ ಮಧ್ಯೆ ತೆಗಿಬೇಕು ಅಂತೇಳಿ ಯಾಕೆ ಹೇಳಿದ್ ಗೊತ್ತಾ? ಇದ್ರ ಎಲೆ ಎಲ್ಲ ನಾನು ಹೀಗೆ ಉರ್ಬಿ ತೆಗ್ದಿದ್ದು. ಈಗ ನಮ್ಗೆ ಎಲೆ ತೆಗಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನನಗೆ ಉರ್ಬಿದ್ರೆ ಸುಮ್ನೆ ವೇಸ್ಟ್ ಆಗುತ್ತೆ. ನಾನು ಇಲ್ಲೊಂದು ಉರ್ಬಿ ತೋರಿಸ್ತೇನೆ ನೋಡಿ. ಈ ತರ ಇಲ್ಲಿ ನೋಡಿ, ಹಿಡ್ಕೊಂಡು ಈ ತರ ಉರ್ಬಿ ತೆಗಿಬೇಕು. ಈ ತರ ಉರ್ಬಿದ್ರೆ ಎಲೆ ಕಮ್ಮಿ ಆಗುತ್ತಲ್ಲ, ಆವಾಗ ಗಿಡ ತೆಳ್ಳಗ್ ಚಿಗುರು ಬರುತ್ತೆ. ತೆಳ್ಳಗ್ ಚಿಗುರು ಬಂದಾಗ ಮೊಗ್ಗು ಚೆನ್ನಾಗ್ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದೆ, ಗಿಡ ತುಂಬಾ ತೆಳ್ಳಗಿದ್ರೆ, ಎಲೆ ಚಿಕ್ಕದಿದ್ರೆ ಮಲ್ಗಿ ಗಿಡದಲ್ಲಿ ಮೊಗ್ಗು ಚೆನ್ನಾಗ್ ಬರುತ್ತೆ. ಎಲೆ ತುಂಬಾ ಬಂದು ಎಲೆ ಕಲರ್ ಗ್ರೀನ್ ಆಗಿ ಬಂದ್ರೆ ಅದ್ರಲ್ಲಿ ಮೊಗ್ಗು ಕಮ್ಮಿ ಅಂದ್ರೆ ಕಮ್ಮಿ, ಫುಲ್ ಕಮ್ಮಿ, ತೆಳ್ಳಗ್ ಒಂದೊಂದ್ ಮೊಗ್ಗಾಗತ್ತೆ. ಯಾರೇ ಮಲ್ಗಿ ಗಿಡ ನೆಟ್ಟವ್ರು ಎಲೆ ತುಂಬಾ ದೊಡ್ಡದಾಗಿ ಬಂದ್ರೆ, ಕಲರ್ ಗ್ರೀನ್ ಆಗಿದ್ರೆ, ಅದ್ ಸ್ವಲ್ಪ ಎಲೆ ಎಲ್ಲ ಸೊಪ್ಪೆಲ್ಲ ಉರ್ಬಿ ತೆಗೀರಿ. ಉರ್ಬುದಂದ್ರೆ ಉರ್ಬ್ಲಿಕ್ ಆಗ್ಲಿಲ್ಲ ಅಂದ್ರೆ ಕೈಯಲ್ಲಿ ಒಂದೊಂದ್ ಈ ತರ ಮಾಡಿ ತೆಗ್ದ್ರೆ ಆಯ್ತು. ಈ ತರ ಮಾಡಿ ತೆಗ್ದ್ರೆ ಆಯ್ತು. ತೆಳ್ಳಗ್ ಮಾಡ್ಬೇಕು, ತುಂಬಾ ದಪ್ಪಗಿರ್ಬಾರ್ದು. ಮಲಗಿ ಗಿಡದ ಎಲೆ ಯಾವಾಗ್ಲೂ ಉರ್ಬ್ಲಿಕ್ ಹೇಳ್ತಾರೆ, ಉರ್ಬಿದ್ರೆ ಒಳ್ಳೇದಂತಾರೆ. ನಮ್ಗೆ ಉರ್ಬ್ಲಿಕ್ ಮನ್ಸ್ ಬರುದಿಲ್ಲ, ಗಿಡಕ್ಕೇನೋ ಪೆಟ್ಟಾಗತ್ತೇನೋ ಅನ್ಸುತ್ತೆ. ಆ ತರ ಏನು ತೊಂದ್ರೆ ಇಲ್ಲ, ಗಿಡಕ್ಕೆ ಏನು ತೊಂದ್ರೆ ಆಗುದಿಲ್ಲ. ನಾನು ಹಾಗೆ ಮಾಡುದು, ಮಧ್ಯೆ ಒಂದೊಂದ್ ಎಲೆ ತೆಗ್ದು ಬಿಡ್ತೀನಿ. ಹೀಗೆ ನಾನು ವಿಡಿಯೋ ಮಾಡೋಕ್ಕೋಸ್ಕರ ತೆಗ್ದಿಲ್ಲ, ತೆಗಿತೀನಿ ಹಾಗೆ ಒಂದೊಂದ್ ಎಲೆ. ನಾನು ಬೆಳಿಗ್ಗೆ ಮೊಗ್ಗು ತೆಗಿ ಬರ್ತೀನಲ್ಲ, ಅವಾಗ ಒಂದೊಂದು ಎಲೆ ತೆಗ್ದು ನಾನು ಹೋಗ್ತೀನಿ. ನಂಗೆ ಟೈಮ್ ಸಿಕ್ಕಾಗ ಬಂದು ನಾನು ಮಧ್ಯೆ ಎಲೆ ಒಂದೊಂದ್ ತೆಗಿತೀನಿ. ಮತ್ತೆ ನೋಡಿ ಫ್ರೆಂಡ್ಸ್, ಈ ಗಿಡದಲ್ಲಿ ನಾವು ಮಲ್ಗೆ ಗಿಡಕ್ಕೆ ದಿನಾ ಅಂದ್ರೆ ಡೈಲಿ ನೀರ್ ಹಾಕ್ಬಾರ್ದು. ನೀರ್ ಹಾಕಿದ್ರೆ ಒಂದ್ ಹೊತ್ತಿಗೆ ಇವತ್ ಬೆಳಿಗ್ಗೆ ನಾವು ನೀರ್ ಹಾಕಿದ್ರೆ, ಇವತ್ ಬೆಳಿಗ್ಗೆ ನೀರ್ ಹಾಕಿದ್ರೆ ನಾಳೆ ಹಾಕೋದ್ ಬೇಡ. ನಾಳೆ ಅಲ್ಲ, ನಾಡ್ದು ಹಾಕ್ಬೇಕು. 1 ದಿನ ಬಿಟ್ಟು 1 ದಿನ ನೀರ್ ಹಾಕ್ಬೇಕು. ಆವಾಗ ಗಿಡ ಚೆನ್ನಾಗ್ ಬರುತ್ತೆ. ದಿನಾ ನೀರ್ ಹಾಕ್ತಾ ಇದ್ರೆ ಗಿಡದಲ್ಲಿ ಅಂದ್ರೆ ಬುಡ, ಕೆಲವುದ್ರಲ್ಲಿ ನೀರ್ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ಬುಡ ಕೊಳ್ತೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೀರ್ ಗಿಡಕ್ಕೆ ನಮ್ಗೆ ಕಮ್ಮಿ ಆಗಿದ್ರೆ ಗೊತ್ತಾಗುತ್ತೆ. ಅದ್ ಹೇಗಂತೇಳಿ ಅಂದ್ರೆ, ಒಂದಿನ ನೀರ್ ಹಾಕಿ ಮಾಡಿದಿನ ನಾವು ನೀರ್ ಹಾಕೋಷ್ಟಲ್ಲ, 1 ದಿನ ಬಿಟ್ಟು ಮಾಡಿದಿನ ನೀರ್ ಹಾಕೋಷ್ಟು ಗಿಡ ಒಂದೊಂದ್ ನೀರ್ ಸಾಕಾಗ್ಲಿಲ್ಲ ಅನ್ಸುತ್ತಲ್ಲ, ಆ ಗಿಡ ಬಾಡಿ ಇರುತ್ತೆ. ಬಾಡಿ ಇದ್ದಾಗ ನಮ್ಗೆ ಗೊತ್ತಾಗುತ್ತೆ, ಅಂದ್ರೆ ಇದಕ್ಕೆ ನೀರ್ ಸಾಕಾಗ್ಲಿಲ್ಲ ಅಂತೇಳಿ. ನಾನು ಇವಾಗ ಹಾಗೆ, ನಾನು ಇವತ್ ಬೆಳಿಗ್ಗೆ ನಾನು ನೀರ್ ಹಾಕಿದ್ದೆ, ನಾಳೆ ನಾನು ನೀರ್ ಹಾಕುದಿಲ್ಲ, ನಾಡ್ದು ಬೆಳಿಗ್ಗೆ ನೀರ್ ಹಾಕ್ತೀನಿ. ಆವಾಗ ನನ್ ಗಿಡ ಬಾಡಿ ಇರುದಿಲ್ಲ, ಒಂದೊಂದ್ ಗಿಡ ಮಾತ್ರ ಬಾಡಿ ಇರುತ್ತೆ. ಬಾಡಿ ಇದ್ದದ್ ಗಿಡಕ್ಕೆ ಬೇಗ ನೀರ್ ಹಾಕೊಳ್ತೀನಿ ಫ್ರೆಂಡ್ಸ್. ಎಲ್ಲ ಗಿಡಕ್ಕೂ ಹಾಗೆ, ಬೆಳಿಗ್ಗೆ ನೀರ್ ಹಾಕ್ಬಹುದು, ಇಲ್ಲಾಂದ್ರೆ ಸಂಜೆ ಹೊತ್ತಲ್ಲೂ ಹಾಕ್ಬಹುದು ನೀರ್. ಮಾತ್ರ ಮಲಗಿ ಗಿಡಕ್ಕೆ ನೀರು ಜಾಸ್ತಿ ಹಾಕ್ಲೇಬಾರ್ದು. ನೀರ್ ತುಂಬಾ ಕಮ್ಮಿ ಹಾಕಿದ್ರು ಮಲಗಿ ಗಿಡಕ್ಕೆ ತುಂಬಾ ಹೀಟ್ ಆಗ್ಬೇಕು, ತಂಪಂತೂ ಕೊಡ್ಲೇಬಾರ್ದು. ಹೀಟ್ ಆದ್ರೆ ಮಾತ್ರ ಮೊಗ್ಗು ಆಗುತ್ತೆ. ನನ್ ಗಿಡಕ್ಕೆ ಅಂದ್ರೆ ಇವಾಗ ಮೊಗ್ಗು ಕಮ್ಮಿ ಅಂದ್ರೆ ನನ್ ಗಿಡಕ್ಕೆ ಸ್ವಲ್ಪ ಮಣ್ಣೇನೋ ಸಮಸ್ಯೆ ಇರ್ಬೋದು. ನಾನು ಈ ವರ್ಷ ಮಣ್ಣು ಚೇಂಜ್ ಮಾಡೋದಿಲ್ಲ, ಬರುವ ವರ್ಷ
ಮುಂದಿನ ವರ್ಷ ನಾನು ಮಣ್ಣು ಚೇಂಜ್ ಮಾಡ್ತೀನಿ. ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.